ಆದ್ಯ ಪ್ರವರ್ತಕರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲಿಗೆ ನರಹರಿ ತೀರ್ಥರು ಬೇರೆ ಭಾಷೆಯಲ್ಲಿ ಮಾಡಿರ್ಬೋದು ಅಥವಾ ಸಂಸ್ಕೃತ ಭಾಷೆಯಿಂದ ಮಾಡಿರ್ಬೋದು. ಆಚಾರ ನಂತರ ಮಾಡಿದಂತಹ ಕೃತಿಗಳಲ್ಲಿ ನರಹರಿ ತೀರ್ಥರು ಅಂತ ಕೆಲವು ಭಾಗದಲ್ಲಿ ಗೊತ್ತಾಗ್ತದೆ. ತದನಂತರದಲ್ಲಿ ಕನ್ನಡ ಭಾಷೆಯಲ್ಲಿ ಪೂಜಾ ಕಾಲದಲ್ಲಿ ಕನ್ನಡ ಭಾಷೆ ಮಾತಾಡೋದು ಮೈಲಿಗೆ ಅನ್ನುವಂಥ ಪರಿಸ್ಥಿತಿ ಇದ್ದಾಗ ಸಾಹಿತ್ಯ ಕನ್ನಡದ ಒಂದು ಸಾಹಿತ್ಯವನ್ನು ಬೆಳೆಸಿ ಪೂಜಾ ಕಾಲದಲ್ಲಿ ಸ್ವತಃ ತಾವೇ ಹಾಡಿದಂಥ ಮಹಾಪುರುಷರು ಶ್ರೀಪಾದರಾಜರು. ಅವರ ದೂರದೃಷ್ಟಿ ಮುಂದೆ ಕನ್ನಡ ಭಾಷೆಯಲ್ಲಿ ಹೇಳಿದ್ರೂ ಅರ್ಥ ಆಗುವುದಿಲ್ಲ ಅನ್ನುವಂಥ ಪರಿಸ್ಥಿತಿ ಬರ್ತದೆ. ಅವಾಗ ಈ ಒಂದು ಭಕ್ತಿ ಮಾರ್ಗ ನಮ್ಮ ಭಾಗವತ ಧರ್ಮಗಳು ಏನಿದೆ ಇದನ್ನು ಈ ದಾಸ ಸಾಹಿತ್ಯದ ಮುಖಾಂತರ ಪ್ರತಿಯೊಬ್ಬರ ಮನೆಗೆ ಪ್ರತಿಯೊಬ್ಬರ ಮನಸ್ಸಿಗೆ ಮುಟ್ಟಲಿ. ಈ ಒಂದು ಭಕ್ತಿ ಮಾರ್ಗ ಏನಿದೆ ಇದು ಆಚಾರ ಹಾಕಿಕೊಟ್ಟಂತಹ ಒಂದು ಮಾರ್ಗ. ಈ ಮಾರ್ಗದಲ್ಲಿ ನಾವು ಭಗವಂತನ ಸುಲಭವಾಗಿ ಸೇರಲಿಕ್ಕೆ ಅನುಕೂಲ ಆಗ್ತದೆ, ಅವನ ಮಹಿಮೆ ತಿಳಿಯಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿರುವಂತಹ ಒಂದು ವಿಶೇಷ ಶಕ್ತಿ, ಎಲ್ಲರನ್ನೂ ಒಗ್ಗೂಡಿಸುವಂತಹ ಶಕ್ತಿ ಈ ಒಂದು ದಾಸ ಸಾಹಿತ್ಯಕ್ಕಿದೆ. ಇಂತಹ ಸಾಹಿತ್ಯವನ್ನು ಬೆಳೆಸಿ ಪೋಷಿಸಿ ಬಂದಂತಹ ದಾಸ ಪರಂಪರೆಯಲ್ಲಿ ಸಾಕಷ್ಟು ಜನ ದಾಸ ವರೇಣ್ಯರು ಬಂದಿದ್ದಾರೆ. ಅವರೆಲ್ಲ ಹೇಳಿರೋದು ಕೂಡ ಆಚಾರ ಸಿದ್ಧಾಂತವನ್ನೇ ಕನ್ನಡ ಭಾಷೆಯಲ್ಲಿ ಹೇಳಿದ್ದಾರೆ ಅಷ್ಟು ಹೊರತು ಆಚಾರ ಸಿದ್ಧಾಂತ ಬಿಟ್ಟು ಯಾವುದೂ ಹೇಳಿಲ್ಲ. ಎಲ್ಲರಲ್ಲೂ ಭಕ್ತಿ ಮಾರ್ಗವನ್ನು ಪ್ರಚೋದನೆ ಮಾಡಿಸಿ ಭಗವಂತನಲ್ಲಿ ಭಕ್ತಿ, ಧರ್ಮಗಳಲ್ಲಿ ಶ್ರದ್ಧೆ ಮತ್ತು ನಮ್ಮ ಋಷಿಮುನಿಗಳು ಏನು ನಮಗೆ ಕೊಡುಗೆ ಕೊಟ್ಟಿದ್ದಾರೆ ವೇದಾದಿಗಳನ್ನು ಅದನ್ನೇ ಮುಂದೆ ಬೆಳೆಸ್ಕೊಂಡು ಹೋಗಲಿಕ್ಕೆ ಇದೆಲ್ಲ ಮಾಧ್ಯಮ ಆಗಿದೆ. ಹಿಂದೆ ಇದೆಲ್ಲ ಅನುಕೂಲ ಇದ್ದ ಕಾಲದಲ್ಲೇ ಇಷ್ಟೊಂದು ಕೃತಿಗಳನ್ನು ರಚನೆ ಮಾಡಿ ಪ್ರತಿಯೊಬ್ಬರ ಮನಸ್ಸಿಗೆ ಮುಟ್ಟುವಂತೆ ಮಾಡಿದಂತಹ ಮಹನೀಯರು ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು. ಆದರೂ ಇವತ್ತಿನ ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲ ನಮಗೆ ಮಾಧ್ಯಮಗಳು ಎಲ್ಲ ವ್ಯವಸ್ಥೆ ಇದ್ದು ಆದರೂ ನಾವು ಎಲ್ಲ ವಿಷಯದಲ್ಲಿ ಸೋಲ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಗುರುರಾಜನ ಹೇಳಿದಂಗೆ ಪ್ರತಿಯೊಬ್ಬರ ಮಕ್ಕಳಿಗೂ ಇದನ್ನು ತಿಳಿಸಬೇಕು, ಆ ಮಕ್ಕಳು ಇದನ್ನು ಬೆಳೆಸಬೇಕು. ಅವರು ಹೇಳುವಂತೆ ಮಾಡೋದಕ್ಕೆ ತಂದೆ ತಾಯಿಗಳ ಕರ್ತವ್ಯ ಮತ್ತು ಸಮಾಜದ ಕರ್ತವ್ಯ, ಮಠಗಳ ಕರ್ತವ್ಯ ಇರೋದರಿಂದ ಇದನ್ನು ಮುಂದೆ ಹೆಚ್ಚು ಬೆಳೆಸಬೇಕಾಗಿದೆ. ಈ ಒಂದು ಸಾಹಿತ್ಯ ಸಮ್ಮೇಳನ ಶ್ರೀಪಾದರಾಜ ಮಠದಿಂದ ಏನು ನಡೆಸ್ಕೊಂಡು ಬರ್ತಾ ಇದೆ ಇದು ಮುಂದೆ ಕೂಡ ವಿಶೇಷವಾಗಿ ನಿಮ್ಮೆಲ್ಲರ ಸಹಕಾರಗಳಿಂದ ಪ್ರತಿಯೊಂದು ಅವ್ರು ತಿಳಿಸಿದಂತೆ ಪ್ರತಿಯೊಂದು ಹಳ್ಳಿ ಆಗ್ಬೋದು, ಪ್ರತಿಯೊಬ್ಬರು ಮನೆಗಳಾಗ್ಬೋದು, ಪ್ರತಿಯೊಂದು ಊರುಗಳಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಸಣ್ಣ ಮಟ್ಟದಲ್ಲಿ ಆದರೂ ಪರವಾಗಿಲ್ಲ ನಡೆಸ್ಕೋತ ಹೋದಲ್ಲಿ ಹಿಂದೆ ನಮ್ಮ ಪರಮಗುರುಗಳಂಥ ವಿಜ್ಞಾನ ತೀರ್ಥರು ದಾಸ ಸಾಹಿತ್ಯದ ಜೈತ್ರ ಯಾತ್ರೆ ಅಂತ ಮಾಡಿ ಉತ್ತರ ದೇಶದಂತೆಲ್ಲ ಅವರು ಸಂಚಾರ ಮಾಡಿ ಶ್ರೀಪಾದರಾಜರ ಕೃತಿಗಳು ಮತ್ತು ದಾಸ ಸಾಹಿತ್ಯದ ಕೃತಿಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ತಗೊಂಡು ಬೆಳೆಸ್ತಾ ಬಂದರು. ತದನಂತರದಲ್ಲಿ ಸ್ವಲ್ಪ ಕುಂಠಿತವಾಗಿತ್ತು. ಈಗ ಮತ್ತೆ ಈ ಒಂದು